ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸುಮಂತ್ ನಗುಮುಖದ ಒಡೆಯ ಕೊಲೆಯಾಗಿ 1.5 ತಿಂಗಳಾಯಿತು. ಆದರೆ ಇವತ್ತಿಗೂ ಕೂಡ ಅವನಿಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನ ಈ ಬೆಳ್ತಂಗಡಿ ಪೊಲೀಸರು ಮಾಡ್ತಾ ಇಲ್ಲ. ಅವ್ರು ಏನು ಮಾಡಿದಾರ ಅನ್ನೋದು ನನಗೂ ಇಲ್ಲಿವರೆಗೂ ಕನ್ಫ್ಯೂಷನ್ ಆಗದೆ. ಆದ್ರೆ ನಾನು ಮುಂಚೆಯಿಂದಲೂ ಹೇಳ್ಕೊತ ಬಂದಿದ್ನಿ ಇಲ್ಲೇನೋ ಅನೈತಿಕ ಸಂಬಂಧ ಅದ, 100% ಅನೈತಿಕ ಸಂಬಂಧ ಅದಂತ ನಾನು ಹೇಳ್ಕೊತ ಬಂದಿದ್ನಿ. ಆದ್ರೆ ನಾನು ಕೆಲವೊಂದಿಷ್ಟು ಪದಗಳನ್ನ ಬಳಸಾಕತ್ತಿದ್ನಲ್ಲ, ಗಜಮಾತ್ ಅಂದ, ಇಂಥವೆಲ್ಲ ನೀವು ಪದಗಳನ್ನ ಬಳಸಬೇಡ್ರಿ. ಅಲ್ಲಿ ಅತ್ಯಾಚಾರಗಳು ಹೆಂಗದಾವ ಇಲ್ಲಿ? ಗಜಮಾ ಇಲ್ಲದೆ ಅತ್ಯಾಚಾರ ಆಗ್ತದೆ. ಅದನ್ನ ಹೋರಾಟ ಮಾಡೋದಕ್ಕೆ ನಿಮ್ಮ ಕೈಲಿ ಆಗೋದಿಲ್ಲ, ಅದ್ರ ಬಗ್ಗೆ ಧ್ವನಿ ಎತ್ತದಕ್ಕೆ ನಿಮ್ಮ ಕೈಲಿ ಆಗೋದಿಲ್ಲ. ಒಂದು 2 ಪದ ಬಳಸಿದ್ದ ತಡ ಇವ್ರು ಸೆಗಣಿಯಾಗಿನ ಹುಳ ಎತ್ತಂಗೆ ಬುಳ್ಬುಳು ಹೇಳ್ತಾವ. ಹೇಳ್ಬೇಡಿ, ಅವ್ರದ್ದೊಂದು ಕ್ಯಾರೆಕ್ಟರ್ ಬೇರೆ, ನಮ್ದೊಂದು ಕ್ಯಾರೆಕ್ಟರ್ ಬೇರೆ. ಇಂಥ ಸಂದರ್ಭದಲ್ಲಿ ಸುಮಂತನನ್ನ ಕೊಲೆ ಮಾಡಿದ್ದು ಆ ಮುಸುಕುದಾರಿ ವ್ಯಕ್ತಿ ಇರಬಹುದಲ್ಲ, ಅವನೇ ಮಾಡಿರಬಹುದು ಅನಿಸ್ತದ. ಯಾಕಂದ್ರ ಆ ಮುಸುಕುದಾರಿ ವ್ಯಕ್ತಿ ಆ ಒಂದು ಪ್ರದೇಶಕ್ಕೆ ಯಾಕೆ ಬರ್ತಾ ಇದ್ದ? ಅಲ್ಲಿ ಕೆಲವೊಂದಿಷ್ಟು ಬಿಸಿ ಬಿಸಿ ಸುದ್ದಿ ಏನೋ ಹರಡಾದ ಅಂತಂದು ಕಿವಿಗೆ ಬಿದ್ದಿರ್ತಕ್ಕಂಥದ್ದು. ಏನ ಇಲ್ಲಿ ಅಕ್ರಮ ಸಂಬಂಧ ಇತ್ತು, ಯಾರ ಜೊತೆ ಇತ್ತು? ಹಾಗಾದ್ರೆ ಅಲ್ಲಿರ್ತಕ್ಕಂಥದ್ದು ಸುಮಾರು ಒಂದು 5ರಿಂದ 6-7 ಮನೆಗಳಷ್ಟದ, ಹೌದಲ್ಲ? ಹಾಗಾದ್ರೆ 5-6 ಮನೆಗಳನ್ನ ಪೊಲೀಸರಿಗೆ ತನಿಖೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲೋ? ಅಥವಾ ಏನು ಮುಸುಕುದಾರಿ ಇದ್ದಲ್ಲ, ಏನು 6 ಮನ್ಯಾಗ ಅನೈತಿಕ ಸಂಬಂಧ ಇಟ್ಕೊಂಡಿದ್ದ, ಅಥವಾ ಆ ಮುಸುಕುದಾರಿ ಯಾವುದೇ ಒಂದು ಮನ್ಯಾಗ ಅನೈತಿಕ ಸಂಬಂಧವನ್ನು ಇಟ್ಕೊಂಡಿದ್ದ ಅನ್ನೋ ಕನ್ಫ್ಯೂಷನ್ದಾಗ ನಾನು ಅದೇನ್ರಿ, ನೀವು ಅದೇರಿ. ಆದ್ರೆ ನನಗೆ ಬರ್ತಾ ಇರ್ತಕ್ಕಂಥ ಡೌಟ್ ಏನಪ್ಪಾ ಅಂದ್ರೆ, ಸುಮಂತ್ ಸೈಕಲ್ ಅನ್ನ ಬಿಟ್ಟು ಹೋಗಿದ್ದ, ಕೀ ಅಂತೂ ಮನೆಯಲ್ಲಿತ್ತು. ಹಾಗಾದರೆ ಸುಮಂತನ ಕೊಲೆ ಅವನು ಸ್ನಾನಕ್ಕೆ ಹೋದ ಸಂದರ್ಭದಲ್ಲಿ ಏನಾದರೂ ಆಗೈತೇನ? ಅಂದ್ರೆ ಜಳಕ ಮಾಡಕ್ಕೆ ಏನು ಹೊಂಟಿದ್ದಲ್ಲ, ಅವಾಗ ಏನಾದರೂ ಸುಮಂತ್ ಪಕ್ಕದಲ್ಲೇ, ಅವರ ಮನೆಯ ಪಕ್ಕದಲ್ಲೇ ಯಾಕೆ ಹೇಳಿದ್ರೆ ಅನ್ನೋದು ಕನ್ಕ್ಲೂಷನ್ ಕೊಡ್ತೇನೆ ನಾನು. ಅವರ ಮನೆಯ ಪಕ್ಕದಲ್ಲೇ ಏನಾದರೂ ಅನೈತಿಕ ಸಂಬಂಧ ಏನಾದರೂ ಗಜಮಾ ನಡ್ಯಾಕತ್ತಿತ್ತೇನ ಮುಸುಕುದಾರಿದ? ಯಾಕಂದ್ರ ಪೊಲೀಸರ ನಾಯಿ, ಶ್ವಾನದಳ ಆ ಕೆರೆ ಸುತ್ತಮುತ್ತ ತಿರುಗಿ ನೇರವಾಗಿ ಬಂದಿದ್ದು ಸುಮಂತನ ಮನೆಗೆ ಅನ್ನೋದನ್ನ ಸುಮಂತನ ಮನೆಯವರಿಗೂ ಗೊತ್ತು, ಪೊಲೀಸ್ ಇಲಾಖೆಗೂ ಗೊತ್ತು, ನಮಗೂ ಗೊತ್ತು, ನಿಮಗೂ ಗೊತ್ತು. ಹಾಗಾದ್ರೆ ಆ ಅಕ್ಕಪಕ್ಕದಲ್ಲೇ ಏನಾದರೂ ಆ ಮುಸುಕುದಾರಿ ಅನೈತಿಕ ಸಂಬಂಧವನ್ನ ಇಟ್ಕೊಂಡಿದ್ದೇನ? ಇನ್ನೊಂದು ಮೇನ್ ಪಾಯಿಂಟ್ ಅದ ರೀ, ಅದನ್ನ ಹೇಳ್ಬೇಕು ಅನ್ಕೊಳ್ತೀನಿ, ಆದ್ರೆ ಈಗ ಹೇಳಂಗಿಲ್ಲ ನಿಮ್ಗೆ. ನಾನು ಅದನ್ನ ಹೇಳ್ತೀನಿ, ಇನ್ನೊಂದು 2 ದಿನ ಬಿಟ್ಟು ಹೇಳ್ತೀನಿ ನಾನು. ಆ ಮುಸುಕುದಾರಿ ವ್ಯಕ್ತಿ ಬೈಕ್ ತಗೊಂಡು ಬಂದ, ಅದು ಹೆಂಗ ಫುಲ್ ಫೋಕಸ್ ಲೈಟ್ ಇಟ್ಕೊಂಡು ಬಂದನ್ರಿ. ಹೌದು, ಇಟ್ಕೊಂಡು ಬಂದಿರ್ಬೇಕು, ಯಾಕಂದ್ರೆ ಅರಣ್ಯ ಪ್ರದೇಶ ಅದ, ಆ ಕಡೆ ಪ್ರಾಣಿ ಇದ್ರದ್ದು ಪ್ರಾಬ್ಲಮ್ ಇರ್ತದ, ಬಂದಿರ್ಬೇಕು ಅವನು. ಅಲ್ಲಿ ಅವನು ಬರ್ತಾನಪ್ಪ ಅಂದ್ರೆ, ಒಬ್ಬ ಮುಸುಕುದಾರಿ ವ್ಯಕ್ತಿ, ಅಪರಿಚಿತ ವ್ಯಕ್ತಿ ಆ ಸಮಯದಲ್ಲಿ ಅಲ್ಲಿ ಬರ್ತಾನಂದ್ರೆ ಅಲ್ಲಿ ಏನಾದರೂ ಅನೈತಿಕ ಸಂಬಂಧ ಇರಲೇಬೇಕು. ಹಾಗಾದರೆ ಅಲ್ಲಿ 5-6 ಮನೆಗಳಲ್ಲಿ ಯಾರಾದರೂ ಒಬ್ಬರ ಜೊತೆ ಅವನು ಅನೈತಿಕ ಸಂಬಂಧವನ್ನು ಇಟ್ಕೊಳ್ಬೇಕಾಗ್ತದೆ, ಹೌದಲ್ಲ? ಹಾಗಾದರೆ ಸುಮಂತನ ಕೊಲೆಯಾಗಿದ್ದು ಅವನ ಮನೆಯ ಪಕ್ಕದಲ್ಲಿ ಅನ್ನೋದು 100% ಆಗ್ತದೆ. ಅಕಸ್ಮಾತ್ ಇನ್ನೊಂದಿಷ್ಟು ಕೆಲವೊಂದಿಷ್ಟು ಜನರ ವಾದ ಅದರಿ ಇಲ್ಲಿ, ಇಲ್ಲ ಸುಮಂತನ ಕೊಲೆಯನ್ನ ಏನೋ ಗುಜರಾತ್ಗೆ ಹೋಗ್ಬೇಕು ಅನ್ಕೊಂಡಿದ್ದಲ್ಲ, ಆ ಗುಜರಾತ್ಗೆ ಹೋಗ್ಬೇಕು ಅನ್ಕೊಂಡಿದ್ದ, ಅದ್ರ ಮೇಲೆ ಕೆಲವೊಂದಿಷ್ಟು ಮಂದಿಗೆ ಹೊಟ್ಟೆ ಕಿಚ್ಚಿತ್ತು, ಅವನನ್ನು ಕೊಂದಿದಾರತ್ತಂದು. ಹಾಗಾದರೆ ಆ ಮುಸುಕುದಾರಿಗೆ ಸುಮಂತ ಬೆಳಗಿನ ಜಾವ ಎದ್ದು ಹೋಗೋದು ಗೊತ್ತಿರಲಿಲ್ಲ, ಹೌದಲ್ಲ? ಧನುರ್ಪೂಜೆಗೆ ಹೋಗೋದು ಆ ಮುಸುಕುದಾರಿಗೆ ಗೊತ್ತಾಗೋದಕ್ಕೆ ಸಾಧ್ಯ ಇಲ್ಲ. ಒಂದು ಧನುರ್ಪೂಜೆಗೆ ಹೋಗೋದು ಗೆಳೆಯರಿಗೆ ಗೊತ್ತು, ಇನ್ನೊಂದು ಕುಟುಂಬಕ್ಕೆ ಮಾತ್ರ ಗೊತ್ತು. ಹಾಗಾದ್ರೆ ಆ ಮುಸುಕುದಾರಿಯನ್ನ ಗೆಳೆಯರು ಕರೆಸಿದ್ರೋ ಅಥವಾ ಕುಟುಂಬಸ್ಥರು ಕರೆಸಿದ್ರು ಅನ್ನೋದು ಪ್ರಶ್ನೆಯಾಗಿ ಉಳಿದದ್ರಿ ಇಲ್ಲಿ, ಹೌದಲ್ಲ? ಯಾಕಂದ್ರೆ ಕುಟುಂಬಕ್ಕೆ ಮತ್ತು ಗೆಳೆಯರಿಗೆ ಮಾತ್ರ ಗೊತ್ತು. ಕುಟುಂಬದವರು ಪ್ರತಿಯೊಂದಕ್ಕೂ ಸಿದ್ಧರದವರು, ನಮಗ ಕೊಲೆಗೆ ಯಾವುದೂ ರೀತಿ ಸಂಬಂಧ ಇಲ್ಲ ಅಂತಕ್ಕಂಥ ಮಾಹಿತಿ ಅವ್ರ ಕಡೆಯಿಂದ ಬರ್ತಾ ಇದೆ. ಹಾಗಾದ್ರೆ ಆ ಮುಸುಕುದಾರಿಗೆ ಸುಮಂತ್ ಬೆಳಗಿನ ಜಾವ ಧನುರ್ಪೂಜೆಗೆ ಹೋಗ್ತಕ್ಕಂಥ ಮಾಹಿತಿಯನ್ನ ಕೊಟ್ಟವರು ಯಾರು? ಇಲ್ಲಿ ಹೊಟ್ಟೆ ಕಿಚ್ಚು ಇತ್ತಂದ್ರ ಹಾಗಾದ್ರೆ ಸುಮಂತನ ಗೆಳೆಯರು ಮತ್ತು ಅವರ ಪಾಲಕರನ್ನ ತನಿಖೆಯನ್ನ ಯಾಕೆ ಮಾಡ್ತಾ ಇಲ್ಲ ಪೊಲೀಸರು ಇಲ್ಲಿವರೆಗೂ ಕೂಡ? ಕೇವಲ ಹೇಳಿಕೆಗಳನ್ನು ತಗೊಂಡ್ರೆ ನ್ಯಾಯ ಸಿಗೋದಿಲ್ಲ ರೀ. ಕೆಲವೊಂದಿಷ್ಟು ಟೈಮ್ನಾಗ ಕೆಲಸ ಕೊಡಬೇಕಾಗ್ತದೆ ಕಟ್ಟಿಗೆ, ಇಲ್ಲಾಂದ್ರೆ ಅಲ್ಲಿವರೆಗೂ ನ್ಯಾಯ ಸಿಗ್ತಕ್ಕಂಥ ಕೆಲಸ ಆಗೋದಿಲ್ಲ. ಮತ್ತೊಂದು ವಿಷಯ, ಸುಮಂತ್ ಅವನು ಅಣ್ಣನ ಜಾಕೆಟ್ ಹಾಕೊಂಡಿದ್ದ ಅನ್ನೋ ಮಾಹಿತಿಯನ್ನು ಅವರ ಕುಟುಂಬಸ್ಥರು ಹೇಳ್ತಾರೆ. ಆ ಅಣ್ಣನ ಜಾಕೆಟನ್ನು ಅವ್ರು ಹಾಕ್ಕೊಂಡಿದ್ದು ರಾತ್ರಿನ ನೋಡಬೇಕು,
ಹೌದಲ್ಲ? ರಾತ್ರಿನ ನೋಡಿರ್ತಾರೆ ಸುಮಂತನ ಜಾಕೆಟನ್ನು ಹಾಕೊಳ್ಳೋದು ರಾತ್ರಿನ ನೋಡಿರ್ತಾರೆ ಅವರು. ಹಾಂ, ಬೆಳಗ್ಗೆ ಅಂತೂ ಅವ್ರು ನೋಡಿರಂಗಿಲ್ಲ. ಸೊ ರಾತ್ರಿ ಅವನು ಏನಾದರೂ ಹಾಕ್ಕೊಂಡಿತ್ತಪ್ಪ ಅಂದ್ರೆ ಸತ್ತಾಗ ನೋಡಿದ್ರೆ ಅದು ಮತ್ತೆ ಬೇರೆ. ರಾತ್ರಿ ಹಾಕೊಂಡಾಗ ಸುಮಂತ್ ಏನಾದರೂ ಬೆಳಗಿನ ಜಾವ 4-4:30 ಗಂಟೆಗೆ ಎದ್ದು ಹೊರಗಡೆ ಎಲ್ಲರೇ ಉಚ್ಚಿ ಪಚ್ಚಿ ಹೋಯಾಕ ಇಲ್ಲ ಟಾಯ್ಲೆಟ್ಗೆ ಅದು ಹೋಗೋ ಟೈಮ್ನಾಗ ಅಲ್ಲೇ ಅಕ್ಕಪಕ್ಕದಾಗ ಏನಾದರೂ ಆ ಮುಸುಕುದಾರಿ ಜೊತೆ ಗಜ್ಮಾ ನಡ್ಯಾಕತ್ತಿತ್ತು, ಅದನ್ನು ಸುಮಂತ್ ಏನಾದರೂ ನೋಡಿ ಅವನನ್ನು ಅಲ್ಲೇ ಒಂದು 4 ಹೊಡೆದ ಆ ಮನೆಯಿಂದ ಹೊತ್ಕೊಂಡು ಹೋಗಿ ಆ ಕೆರೆಯ ಪಕ್ಕದಲ್ಲಿ ಅವನನ್ನು ಸ್ವಲ್ಪ ಕೂಡಿಸಿ ಅಲ್ಲಿಂದ ಅವನನ್ನು ಮಲಸಿ ಸಾವಕಾಶ ಕೆರೆ ಒಳಗಡೆ ಹಾಕಿದಾಗ ಆ ಕಲ್ಲಿನ ಮೇಲೆ ರಕ್ತದ ಕಲೆಗಳು ಕಾಣ್ತಾವೇನ? ಇದು ಯಾಕೆ ಸಂಶಯ ಬರಾಗ್ತದಂದ್ರೆ ಪೊಲೀಸರ ಶ್ವಾನದಳ ಕೆರೆಯಿಂದ ನೇರವಾಗಿ ಬಂದಿರತಕ್ಕಂಥದ್ದು ಮನೆಗೆ. ಹಾಗಾದ್ರೆ ಸುಮಂತನ ಕೊಲೆ ಮನೆಯ ಪಕ್ಕದಲ್ಲೇ ಆಗಬೇಕಲ್ಲ. ಹಾಗಾದ್ರೆ ಪೊಲೀಸ್ ಇದು ತಪ್ಪು ಹೀಗಾಗ ಸಾಧ್ಯ ಇಲ್ಲ ಅನ್ನೋದು ಆಗಿದ್ರ ಶ್ವಾನದಳವನ್ನ ಇನ್ನು ಮುಂದೆ ಪೊಲೀಸ್ ಇಲಾಖೆಯವರು ಬ್ಯಾನ್ ಮಾಡಿಬಿಡ್ರಿ. ಬ್ಯಾಡ ಅದು ನಮಗೆ, ನೀವೇ ಮಾಡಿಬಿಡ್ರಿ, ಬೆಳ್ತಂಗಡಿಯವರ ಮಾಡಿಬಿಡ್ರಿ. ಒಂದು ಆ ಮುಸುಕುದಾರಿ ಸುಮಂತನ ಕೊಲೆ ಮಾಡಬೇಕಂದ್ರೆ ಸುಮಂತನ ಮನೆಯ ಪಕ್ಕದಲ್ಲೇ ಅನೈತಿಕ ಸಂಬಂಧ ನಡೀತಾ ಇತ್ತು. ಹಾಗಾದರೆ ಕೇವಲ ಆ ಮುಸುಕುದಾರಿಯಿಂದ ಮಾತ್ರ ಸಾಧ್ಯ ಆಗಿಲ್ಲ, ಅದ್ರ ಜೊತೆ ಇನ್ನೊಂದು ಹೆಣ್ಣುಮಗಳು ಇರಬೇಕಾಗ್ತದೆ. ಯಾಕಂದ್ರೆ ಇಲ್ಲಿ ತಲವಾರ್ಲೇ ಯುದ್ಧ ಮಾಡಕ್ ಆಗಂಗಿಲ್ರಿ. ಓಕೆ, ಒಂದು ಗಂಡು ಒಂದು ಹೆಣ್ಣು ಇದ್ರನ ಅದು ಅನೈತಿಕ ಸಂಬಂಧ ರೀ. ಓಕೆ, ಸೊ ಅದಕ್ಕಾಗಿ ಏನಪ್ಪಾ ಅಂದ್ರೆ ಇಲ್ಲಿ ತಲವಾರ್ಲೇ ಯುದ್ಧ ಆಗೋದಿಲ್ಲ. ಸೊ ಅದಕ್ಕಾಗಿ ಏನು ಹೇಳ್ತೇನಪ್ಪ ಅಂದ್ರೆ ಆ ಮುಸುಕುದಾರಿ ಬಂದಿದ್ದು ಅಲ್ಲಿ ಗಜ್ಮಾ ಮಾಡೋದಕ್ಕೇನೆ ಬಂದಿರ್ತಾನೆ. 101% ಇದೇ ಇರ್ತದೆ ರೀ. ಆಮೇಲೆ ಅಡಿಕೆ ಕಾಳ್ತನ ಮಾಡಕ್ಕೆ ಬಂದಿಲ್ಲ, ಅಥವಾ ಬೇರೆ ಸುಮಂತನ ನೇರವಾಗಿ ಕೊಲೆ ಮಾಡಬೇಕಂತನೂ ಏನು ಬಂದಿದ್ದ ಆದರೆ ಸುಮಂತನ ಸ್ನೇಹಿತರನ್ನ ತನಿಖೆ ಮಾಡ್ರಿ, ಅವರ ಪಾಲಕರನ್ನ ತನಿಖೆ ಮಾಡ್ರಿ, ಸುಮಂತನ ಮನೆಯವರನ್ನ ಇನ್ನೊಮ್ಮೆ ಕಠಿಣವಾಗಿ ಅವರನ್ನು ಕೂಡ ತನಿಖೆಗೆ ಒಳಪಡಿಸಬೇಕಾಗ್ತದೆ ಇಲ್ಲಿ. ಸೊ ಇಂಥ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ವಿಷಯ, ಆ ಸಮಯದಲ್ಲಿ ಅಪರಿಚಿತ ವ್ಯಕ್ತಿ ಬಂದು ಹೋಗ್ಯಾನಪ್ಪ ಅಂದ್ರೆ ಅಲ್ಲಿರ್ತಕ್ಕಂಥ ನೆಟ್ವರ್ಕ್, ಅಲ್ಲಿ ಯಾವ್ಯಾವ ಮೊಬೈಲ್ ನಂಬರ್ಗಳು ಆಕ್ಟಿವ್ ಆಗಿದ್ದು ಆ ಸಮಯದಲ್ಲಿ ಅನ್ನೋದನ್ನ ಪೊಲೀಸರು ಸರಿಯಾಗಿ ತನಿಖೆ ಮಾಡಿದ್ದ ಆದಲ್ಲಿ 101% ಸುಮಂತನಿಗೆ ನ್ಯಾಯ ಸಿಗ್ತದೆ. ಅದನ್ನ ಯಾಕೆ ಮಾಡ್ತಾ ಇಲ್ಲ ಇವರ ಬಂಡಲ್ ಏನು ಶೋಕಿ ಕ್ಯಾಮ್ರಾಗಳು ಏನು ಇಟ್ಟಿದಾರಲ್ಲ, ಆ ಶೋಕಿ ಕ್ಯಾಮ್ರಾಗಳನ್ನ ಚೆಕ್ ಮಾಡೋದ್ರ ಹೊರತಾಗಿ ಆ ನೆಟ್ವರ್ಕ್ ತಗೋರಿ ಅವನು ಟವರ್ ಜಕ್ಕೊಂಬರ್ರಿ ಚೆಕ್ ಮಾಡ್ರಿ, ಅಲ್ಲಿ ಯಾವ್ಯಾವ ಸಿಮ್ ಕಾರ್ಡ್ ಆಕ್ಟಿವ್ ಇದ್ದು ಗೊತ್ತಾಗಿ ಬಿಡ್ತದ ಇಲ್ಲ ಆಟೋಮೆಟಿಕ್ ಆಗಿ. ನೋಡೋಣ ಅದ್ರ ಬಗ್ಗೆ. ಅಲ್ಲಿ 5-6 ಮನೆಗಳು ಅದಾವ, ನಾವು ಯಾವ ಅಲ್ಲಿ ಬಂದು ಗಜ್ಮಾ ಮಾಡಕತ್ತಿಲ್ಲ ಅನೈತಿಕ ಸಂಬಂಧ ಇಟ್ಕೊಂಡಿದ್ದಲ್ಲ, ಕರ್ಸ್ಕೊಳ್ರಿ ಅಲ್ಲಿ ಅವ್ರನ್ನ ಹೊರಗಡೆ. ವಯಸ್ಸಿನವ್ರು ಯಾರ್ಯಾರು ಅದಾರ ನೋಡ್ರಿ, ಕರ್ಸ್ಕೊಳ್ರಿ. ಸರಿಯಾಗಿ ಪೊಲೀಸ್ ಹೆಣ್ಮಕ್ಳು ಇರ್ತಾರಲ್ರಿ, ಅವರನ್ನ ಕರ್ಕೊಂಡು ಅವ್ರನ್ನ ಕರೆಕ್ಟಾಗಿ ಲಡ್ ನಾಕ್ ಕೊಡ್ರಿ, ತಾನಾಗಿ ಹೊರಗೆ ಬೀಳ್ತದ. ಇಂಥವೆಲ್ಲ ಸ್ವಲ್ಪ ಆಕ್ಟಿವ್ ಆಗಿ ಮಾಡ್ರಿ. ಕೊಲೆ ನಮ್ಮಲ್ಲಿ ಆಗಬಾರ್ದು ಅಂದ್ರೆ ಇಂಥವೆಲ್ಲ ಮಾಡ್ರಿ. ನಿಮ್ಮ ಕೈಲಿ ಆಗೋದಿಲ್ಲ, ಬೆಳ್ತಂಗಡಿ ಪೊಲೀಸರ ಕೈಲಿ ಆಗೋದಿಲ್ಲ ಅಂದ್ರೆ ನೀವೇನು ಮಾಡ್ರಪ್ಪ ಅಂದ್ರೆ ಉತ್ತರ ಕರ್ನಾಟಕದ ಪೊಲೀಸರಿಗೆ ಆಹ್ವಾನವನ್ನು ಕೊಡ್ರಿ, ಬರ್ತಾರ ಅವ್ರೇನಿಲ್ಲ ಡೈರೆಕ್ಟ್ ಗಜ್ಮಾನೆ. 2-3 ದಿನದಾಗ ಅವ ಯಾವ ಮಗ ಅತ್ಯಾಚಾರ ಅವನ ಕೊಲೆ ಏನು ಮಾಡಿ ಹೋಗ್ಯಾನಲ್ಲ, ಮತ್ತೆ ಬರ್ತೇನ್ರಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ